ಯಾರೇ ಒಳಗೆ ಆ ಗೌ ಯಾರೇ ಒಳಗೆ ಯಾರು? ಆ ಓ ಮಾವ ನೀನಾ? ಆ ಏನ್ ಮಾವ ಇಷ್ಟೊತ್ತಲ್ಲಿ? ಏನ್ ಮಾವ ಇಷ್ಟೊತ್ತಾಗ ಹಾ ಏನ್ ಮಾವ ಇಷ್ಟೊತ್ತಾಗ ಅಂತ ಕೇಳ್ತಿಯಲ್ಲ ಇವು ಇನ್ನೇನ್ ಕರ ಎಲ್ಲ ಆಚೆಗೆ ಬಿದ್ದವೆ. ಹಾ. ಇಷ್ಟೊತ್ತಾಗಿದೆ ನಿಮ್ಮ ಅಕ್ಕನಿಗೆ ಏನೋ ಒಂದ್ ಸಣ್ಣ ಮಾತು ಅಂದ್ಬಿಟ್ರೆ ಇವತ್ತು ಓಡ್ ಬಂದ್ಬಿಡದೇನೆ. ಕೂತ್ಕೊಂಡು ಮಾತಾಡೋಣ. ಅಯ್ಯೋ ಎಲ್ಲೇ ನಿಮ್ಮ ಅಕ್ಕ? ಕೂತ್ಕೊಂಡು ನಿಧಾನ ಮಾತಾಡೋಣ. ಮನೆ ಒಳಗೆ ಯಾರು ಇಲ್ಲ, ನಾವು ಒಬ್ರೇ ಬದುಕಾಡೋ. ಬೆಳಗಿಂದ ಅಡ್ರೆಸ್ ಇಲ್ವಲ್ಲ, ಊರೆಲ್ಲ ಕೇಳ್ಕೊಂಡ್ ಬಂದಿನಿ. ಈಗಿದ್ದು ಇಲ್ಲ ಸೋದ್ಲು ಅಂತಾರೆ. ಈ ಮನೆಗೆ ಬಂದಿರೋ ನಿಮ್ಮ ಕಳ್ಸಿಯ ಈಗ ಏನ್ ಹೇಳೋದ ಅಲ್ವಾ? ಕೂತ್ಕೊಂಡು ನಿಧಾನಕ್ಕೆ ಮಾತಾಡೋದು ಕಲೀರಿ. ಮುಂಚೆ ನಮ್ಮ ಅಕ್ಕ ನಮ್ಮ ಮನೇಲಿಲ್ಲ ಬಂದಿಲ್ಲ. ನೀನೇನೋ ಮಾಡಿದ್ದಿ, ಅದಕ್ಕೆ ಹುಡಿಕೊಂಡು ಇಲ್ಲಿ ಬಂದಿದ್ದೆ. ನಾನು ಅದನ್ನ ನಾನು ನಂಬಲ್ಲ ನಿಧಾನಕ್ಕೆ ಮಾತಾಡೋಣ. ಅನ್ನೋದ್ ಬೇಡ. ಈಗ ಮಾಮ ಮರ್ಯಾದೆ ಕೊಡ್ತಾ ಇದ್ದೀನಿ. ಮಾಮ ನಿನಗೆ ಬಾಮ ಇದೆ ಅಂತ ಮುಂಚೆ ನೀನ್ ನೋಡು. ನಾನು ಒಳ್ಳೆಯಲ್ಲ ಈಗ ಎಲ್ಲ ಕತೆ ನೋಡ್ ಸುಮ್ನೆ ಹೇಳಿ ಕಳ್ಸೋ. ಕಳ್ಸೋ ಮುಂಚೆ ದೊಡ್ಡ ಮನುಷ್ಯ ತಗೊಂಡು ಮನೆ ಒಳಗೆ ಕುಡಿತಿಲ್ಲ. ಅಕ್ಕ ಬಂದಲ್ಲ ಬುದ್ಧಿ ಹೇಳಿ ಕಳ್ಸೋದಲ್ವೇನೋ? ನೀನ್ ಕಲ್ಸಿದ್ಯಲ್ಲ, ನಾನು ಕಲ್ಸೇ ನಿನ್ ಮನೆ ಕೊಟ್ಟಿರೋದು. ನಾನ್ ವಯಸ್ಸಿನ ತಕ್ಕ ನಿಮ್ಮ ಅಕ್ಕ ಸಾಕಿ ಸಲ್ವಿ ಇಷ್ಟ ತಕ್ಕ ನೋಡ್ಕೊಂಡು ನಿನ್ ತಂಗಿ ನಿಮ್ಮ ಅಕ್ಕನ ಕಳ್ಸಿ ಸಾಕಿ ನಾವು ಬುದ್ಧಿ ಕಲ್ಸೆ ಮದುವೆ ಮಾಡಿರೋದು. ಮದುವೆ ಮಾಡಿ ಕೊಡೋದಕ್ಕೆ 70 ವರ್ಷದಿಂದ ಸಾಕಿದ. ಈ ವಯಸ್ಸಲ್ಲಿ ಇವಳು ಮುನ್ಸ್ಕೊ ಬರೋದಾರ ಇವತ್ತು. ಬಂದಿಲ್ಲ ಇಲ್ಲಿಗೆ. ಬಂದಿಲ್ಲ ಅಂದೆ ನನ್ ಸೊರಗಲ್ಲ ನೋಡಿ. ಅವೆಲ್ಲ ನನಗ್ ಕತೆ ಆಡಕ್ ಹೋಗೋಣ. ಒಳಗವಳೆ ಮುಂಚೆ ಕಳ್ಸು. ಅದೇನಿದ್ರು ನಮ್ಮ ಅಕ್ಕನ್ ಕರ್ಕೊಂಬ, ಅವಾಗ ನಾವ್ ಮಾತಾಡೋಣ. ಇಲ್ಲಪ್ಪ ಬೇಕಾದ್ರೆ ನೋಡು ಎಲ್ಲಿ ನೋಡು ಎಲ್ಲಿ ನೋಡು. ತಪ್ಪು ಮಾಡಿರೋ ಅಂತ ಹೇಳು. ಏನು ಕಳಿಸ್ತಾರೆ ಅಷ್ಟೊಂದು ಇದಾನೆ. ಅವೆಲ್ಲ ಅಗ್ರಿಮೆಂಟ್ಗಳು ಮಾಡಿ ನೀನು ಕಳ್ಸಬೇಕಾದ್ರೆ ನಾವು ಏನು ನಮ್ಮ ಮಕ್ಕಳಿಗೆ ಏನೋ ತೊಂದರೆ ಕಾರಣ ನಿನ್ನ ಹೆಂಗ್ ಹಿಡ್ಕೊಳ್ಳೋದು ನಾನು ಅದನ್ನ ಹೇಳು. ಅವೆಲ್ಲ ಕತೆ ಆಡಬಾರ್ದು. ಈ ಕಂಪ್ಲೇಂಟ್ ಕೊಡ್ಸಿ ನೀನ್ ಇಬ್ರು ಒಳಗೆ ಹಾಕ್ಸ್ಬಿಡ್ತೀನಿ ಇವತ್ತು. ಹುಷಾರು. ನಾನು 10 ನಿಮಿಷಕ್ಕೆ ನಿನ್ನೆ ಒಳಗೆ ಹಾಕಿಸ್ತೀನಿ. ನಾನ್ ಕಳಿಸ್ತೀನಿ. ಪೊಲೀಸ್ ಮುಖಾಂತರನೇ ಕಳಿಸ್ತೀನಿ. ಕಳ್ಸೋ ಪೊಲೀಸ್ ಕಳ್ಸಲ್ಲಿ ಕಳ್ಸಯ ಮುಂಚೆ ಕಳ್ಸಯ ಮುಂಚೆ ಕಳ್ಸಯ. ಎಲ್ಲಿ ನಾ ಒಳಗೆ ಕುಂಡ್ರಿಸ್ಕೊಂಡು ನಾಟಕ ಆಡ್ತಾ ಇದೀನಿ ಅಂತವ. ನೋಡು ಬಾಮ ಬೆಲೆ ಕೊಟ್ಟಿದ್ದೀನಿ. ಅದ್ಯಾಕೆ ಹಿಂಗೆ